ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ 20th ಜುಲೈ ಆಗಿರುತ್ತೆ ಇವತ್ತು. ಸೊ ಮಂಡೇ ಆಗಿರುತ್ತೆ. ನೋಡೋಣ ಎಷ್ಟು ಅಮೌಂಟ್ ಇದೆ ನಮ್ಮ ಹತ್ರ. 1,06,299 ರೂಪೀಸ್ ಉಳಿದಿದೆ. ಸೊ ಆಪ್ಷನ್ ಟ್ರೇಡಿಂಗ್ ಚಾಲೆಂಜ್ ವಿತ್ 1,00,000 ರೂಪೀಸ್ ಕ್ಯಾಪಿಟಲ್ ಡೇ 9 ಇವತ್ತು. ಓಕೆ, ಸೊ ಮೊನ್ನೆ ಎಸ್ಎಲ್ಇಟ ಆಗುತ್ತೆ ಫ್ರೈಡೇ ದಿನ. ಸೊ ಪ್ರೊಮ್ಯಾಕ್ಸ್ ಅರ್ಜಿ 1 ಮಿನಿಟಲ್ಲಿ. ಸೊ ಈಗ ಕ್ಯಾಪಿಟಲ್ ಉಳಿದು 1,06,000. ಓಕೆ, 6% ಪ್ಲಸ್ ಇದೆ. ಸೊ ಇವತ್ತು ಯಾವ ಥರ ಮಾರ್ಕೆಟ್ ಬರುತ್ತೆ, ಯಾವ ಥರ ಟ್ರೇಡನ್ನು ತಗೋತೀವಿ, ಯಾವ ಥರ ಎಕ್ಸಿಕ್ಯೂಷನ್ ಮಾಡ್ತೀವಿ, ಸೊ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಟಾರ್ಗೆಟ್ ಹಿಟ್ ಆಗುತ್ತಾ, ಇದೇ ಸೀರೀಸ್ನ ಕಂಟಿನ್ಯೂಸ್ ಆಗಿ ತಗೊಂಡು ಹೋಗ್ತಾ ಇರ್ತೀನಿ. ಸೊ 1,06,000 ಇದೆ. ಸೊ ಇದು ಪ್ಲಸ್ ಆಯಿತಾ ಅಂತಂದ್ರೆ 1:2 ಟಾರ್ಗೆಟ್ ಹಿಟ್ ಆಗುತ್ತೆ, 1:1.5 ಟಾರ್ಗೆಟ್ ಹಿಟ್ ಆಗುತ್ತೆ, ಮತ್ತೆ ಪ್ರಾಫಿಟ್ ಬರುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ನಾವು ಇವತ್ತು 6,000 ಪ್ಲಸ್ ನಾನು 6,500 ಮ್ಯಾಕ್ಸಿಮಮ್ ರಿಸ್ಕ್ ತಗೊಂತೀನಿ ದಿಸ್ ಪರ್ಟಿಕ್ಯುಲರ್ ಅಕೌಂಟ್ ಅಂತ. ಸೊ ಏನಾದರೂ ಸ್ಟಾಪ್ ಲಾಸ್ ಹಿಟ್ ಆಗಿದ್ರೆ ಸೊ ಕಾಸ್ಟ್ ಅಲ್ಲಿ ಬರುತ್ತೆ 1,00,000 ರೂಪೀಸ್ ನಾವು ಆ್ಯಡ್ ಮಾಡಿರ್ತೀವಿ, 1,00,000 ರೂಪೀಸ್ಗೆ ಬರುತ್ತೆ. ನೋಡೋಣ ಇದೇ ಥರ ಕಂಟಿನ್ಯೂಸ್ ಆಗಿ ಸೀರೀಸ್ನ ತೊಗೊಂಡು ಹೋಗೋಣ. ಸೊ 1,00,000 ರೂಪೀಸಿಂದ ಎಷ್ಟು ROI ಜನರೇಟ್ ಆಗುತ್ತೆ 1 ಮಂತ್ಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ 1,00,000 ರೂಪೀಸನ್ನು ಹಾಕಿ 10 ಲಕ್ಷ ಮಾಡಬೇಕು, 20 ಲಕ್ಷ ಮಾಡಬೇಕು ಈ ಥರ. ಸೊ ಆಗುತ್ತೆ 1 ಅಥವಾ 2 ದಿನ ಆಗುತ್ತೆ, ಆ ಥರ ಇರುತ್ತೆ. ಬಟ್ ಎವ್ರಿ ಡೇ ಅದೇ ಥರ ನೀವು 1 ಲಕ್ಷ ಹಾಕಬೇಕಾಗುತ್ತೆ. 1 ಮಂತ್ವರೆಗೂ 1 ಲಕ್ಷ ಹಾಕ್ತಾ ಹೋದ್ರಿ ಅಂತಂದರೆ 30 ಲ್ಯಾಕ್ ರೂಪೀಸ್ ಹೋಗುತ್ತೆ ನಮ್ಮದು. ಓಕೆ, ಆ ಥರ ಒಂದೊಂದು ದಿನ ಏನಾಗುತ್ತೆ 1 ಲಕ್ಷ ಇರೋದು 10 ಲಕ್ಷ ಕೂಡ ಹಾಕ್ಬೋದು. ಬಟ್ ನೀವು ಆ 10 ಲಕ್ಷನ ಹಾಕಬೇಕು ಅಂತಂದರೆ 30 ಲ್ಯಾಕ್ ರೂಪೀಸ್ ಕಳ್ಕೊಬೇಕಾಗುತ್ತೆ. ಸೊ ಆ ಥರ ಇರುತ್ತೆ. ರಿಸ್ಕ್ ರಿವಾರ್ಡನ್ನು ಫಾಲೋ ಮಾಡ್ತಾ, ಪೊಸಿಷನ್ ಸೈಜಿಂಗನ್ನು ಮೇಂಟೈನ್ ಮಾಡ್ತಾ, ಪ್ರಾಪರಾಗಿ ಸ್ಟ್ರಾಟಜಿ ಬಂದಮೇಲೆ ಟ್ರೇಡ್ ತೊಗೊಂಡು ಈ ಥರ ಹೋಗ್ತಾ ಇದ್ವಿ. ಸೊ ನೋಡೋಣ ಎಷ್ಟು ಜನರೇಟ್ ಆಗುತ್ತೆ. ಮ್ಯಾಕ್ಸಿಮಮ್ ನಾನು 20% ಎಕ್ಸ್ಪೆಕ್ಟ್ ಮಾಡ್ತೇನೆ ದಿಸ್ ಪರ್ಟಿಕ್ಯುಲರ್ ಅಕೌಂಟಿಂದ. ನನಗೆ 20% ROI ಬಂತು ಅಂದರೆ ದಟ್ಸ್ ಇನಫ್, ದಟ್ಸ್ ಗ್ರೇಟ್ ಆಗಿರುತ್ತೆ. ಯಾಕಂದರೆ 1 ಮಂತ್ಗೆ 1,00,000 ರೂಪೀಸಿಂದ 20% ಅಂದರೆ ಅದು ಅಷ್ಟು ಸಣ್ಣ ಅಮೌಂಟ್ ಅಲ್ಲ. ಓಕೆ, ಸೊ ಕ್ಯಾಪಿಟಲ್ ಡಬಲ್ ಆಗಿಬಿಡುತ್ತೆ. ಜಸ್ಟು ನೀವು ಒಂದು 5 to 6 ಮಂತಲ್ಲಿ ಕ್ಯಾಪಿಟಲ್ ಡಬಲ್ ಆಗಿ 1,00,000 ರೂಪೀಸ್ ಕ್ಯಾಪಿಟಲ್ 2,00,000 ರೂಪೀಸ್ ಆಗಿಬಿಡುತ್ತೆ. ಸೊ ಆ ಥರ ಇರುತ್ತೆ. ಸೊ ಸಾಧ್ಯ ಆದರೆ ಮತ್ತೆ ಇದನ್ನು ಕಂಟಿನ್ಯೂ ತಗೊಂಡು ಹೋಗೋಣ. ಓಕೆ, ಎಷ್ಟಾಗುತ್ತೆ ಅಷ್ಟು ಕಂಟಿನ್ಯೂಸ್ ಆಗಿ ಇದನ್ನು ತಗೊಂಡು ಹೋಗ್ತೀನಿ. ಸೊ ನನ್ನದೇನೊಂದು ಸಪ್ರೇಟ್ ಅಕೌಂಟ್ ಇದೆ. ಸೊ ಅಲ್ಲಿ ನಾನು ಟ್ರೇಡ್ ಮಾಡ್ಕೊತಾ ಇರ್ತೀನಿ. ಸೊ ಪ್ರಾಪರಾಗಿ ಬೇರೆ ಕಡೆ ಅಮೌಂಟು ಕೂಡ ಜಾಸ್ತಿ ಇದೆ ಅಲ್ಲಿ. ಸೊ ಕ್ವಾಂಟಿಟಿ ಕೂಡ ಜಾಸ್ತಿ ಇರುತ್ತೆ. ಸೊ ಆ ಥರ ಮಾಡ್ತಾ ಇರ್ತೀನಿ. ಬಟ್ ಈ ಸೀರೀಸ್ ನಮ್ಮ ಹತ್ರ ದಿಸ್ ಪರ್ಟಿಕ್ಯುಲರ್ ಸೀರೀಸು. ಸೊ ದಿಸ್ ಇಸ್ ಲರ್ನಿಂಗ್ ಪರ್ಪಸ್ ಇರುತ್ತೆ. ಓಕೆ, ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಆಪ್ಷನ್ ಟ್ರೇಡಿಂಗಲ್ಲಿ ಸೊ ಬಿಗಿನಿಂಗ್ ಸ್ಟೇಜಲ್ಲಿ ಬಂದಿರ್ತೀರ. ಸೊ ಈ ಥರ ಇರುತ್ತೆ ಮಾರ್ಕೆಟಿಂಗು ಅಂತಂದರೆ. ಸೊ ಆಪ್ಷನ್ ಟ್ರೇಡಿಂಗನ್ನು ಈ ಥರನೂ ಮಾಡ್ಬೋದು. ಓಕೆ, ಆಪ್ಷನ್ ಬೈಯಿಂಗಲ್ಲಿನೂ ಸೊ ಪ್ರಾಫಿಟನ್ನು ಮಾಡ್ಬೋದು. ಈ ಥರ ಪ್ಲಸ್ 1 ವೀಕ್ ಪ್ಲಸ್ ಆಗುತ್ತೆ, 1 ವೀಕ್ ಮೈನಸ್ ಆಗುತ್ತೆ. ಸೊ ಲಾಸ್ಟಿಗೆ ಎಂಡ್ ರಿಸಲ್ಟ್ ಏನು ಬರುತ್ತೆ, ಸೊ ಆ ಮಂತ್ ಎಂಡ್ ರಿಸಲ್ಟು ಸೊ ವೀಕ್ ಆಯಿತಾ, ಮಾರ್ಕೆಟ್ ಯಾವುದು ಸ್ಟ್ರಾಟಜಿ ಚೆನ್ನಾಗಿ ವರ್ಕ್ ಆಗಿಲ್ವಾ, ಸೊ ಪ್ರಾಪರಾಗಿ ನಮಗೆ ಮಾರ್ಕೆಟು ಚೆನ್ನಾಗಿ ರೆಸ್ಪೆಕ್ಟ್ ಕೊಡಲಿಲ್ವಾ ನಮಗೆ, ಸೊ ಆ ಥರ ಇರುತ್ತೆ. ಓಕೆ, 1 ಮಂತು ಮೈನಸ್ ಆಗ್ತಾ ಇರುತ್ತೆ, 1 ಮಂತು ಪ್ಲಸ್ ಆಗ್ತಾ ಇರುತ್ತೆ. ಸೊ ಈ ಥರ ಹೋಗಿ ಫೈನಲ್ ಆಗಿ ಏನು ರಿಸಲ್ಟ್ ಬರುತ್ತೆ, ಸೊ ಇಯರ್ ಆನ್ ಇಯರ್ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಈಗ ಇನ್ನೂ ಮಾರ್ಕೆಟ್ ಓಪನ್ ಆಗಿಲ್ಲ. ಓಕೆ, 8:55 ಆಗಿ ನೋಡ್ತಾ ಇರ್ಬೋದು. ಸೊ ಇದರ ಲೆವೆಲ್ಸ್ಗಳನ್ನು ನಾನು ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಗಳು. ಸೊ ಯಾವ ಥರ ಟ್ರೇಡ್ ಮಾಡಬೇಕು ಸಪೋರ್ಟ್ ಆ್ಯಂಡ್ ಬೇಸ್ ಮೇಲೆ ಅಂತ ಈ ಸೀರೀಸನ್ನು ಸೊ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ ಯಾವ ಥರ ಟ್ರೇಡ್ ಮಾಡ್ತೀವಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮೇಲೆ, ಸ್ಟ್ರಾಟಜಿಗಳ ಮೇಲೆ, ಸೊ ಡಿಸಿಪ್ಲಿನ್ ಯಾವ ಥರ ಮೇಂಟೈನ್ ಮಾಡ್ತೀವಿ. ಸೊ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೀರೀಸ್ನ ಕಂಟಿನ್ಯೂಸ್ ಆಗಿ ನೋಡಿದ್ರಿ ಮಂತ್ ಎಂಡ್ ಆದಮೇಲೆ ಒಂದು ರಿಸಲ್ಟ್ ಬರುತ್ತೆ. ಓಕೆ, ಮೈನಸ್ ಬರುತ್ತೋ ಪ್ಲಸ್ ಬರುತ್ತೋ, ಎಷ್ಟು ಪರ್ಸೆಂಟೇಜ್ ROI ಬರುತ್ತೋ, ಸೊ ದಟ್ಸ್ ಇನಫ್. ಅದೊಂದು ಸೆಕೆಂಡರಿ ಆಗುತ್ತೆ. ಬಟ್ ಕ್ಯಾಪಿಟಲ್ ಪ್ರೊಟೆಕ್ಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ದಿಸ್ ಪರ್ಟಿಕ್ಯುಲರ್ ಫೀಲ್ಡಲ್ಲಿ. ಏನಾಗುತ್ತೆ, ಸೊ 1 ಮಂತ್ವರೆಗೂ ನೀವು ಏನಾದರೂ ಒಂದು 4 ದಿನ ಚೆನ್ನಾಗಿ ಟ್ರೇಡ್ ಮಾಡ್ತೀರಾ. ಓಕೆ, ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ ಪ್ರಾಪರಾಗಿ ಒಂದಿಷ್ಟು ಕ್ವಾಂಟಿಟಿನ ಹಾಕೊಂಡು ಚೆನ್ನಾಗಿ ಟ್ರೇಡ್ ಮಾಡ್ತೀರಾ. ಸೊ ಬಟ್ ಏನಾಗುತ್ತೆ, ಸೊ ಒಂದು ಗ್ರೀಡಿನೆಸ್ ಅಂತ ಬರುತ್ತೆ. ಸೊ ಅದಾದಮೇಲೆ ನಿಮಗೆ ಎಷ್ಟು ಪ್ಲಾನ್ ಮಾಡಿ ಎಷ್ಟು ಪ್ರಾಪರಾಗಿ ನಾನು ಟ್ರೇಡ್ ತೊಗೊಂಡ್ರೆ ಕೂಡ ಸೊ ನನಗೆ ROI ಬರ್ತಿಲ್ಲ, ಪ್ರಾಫಿಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಪ್ರಾಫಿಟ್ ಏನು, ಸೊ 1 ಲಕ್ಷಕ್ಕೆ 2 ಲಕ್ಷ ಆಗಬೇಕು. ಸೊ ಒಂದೇ ದಿನದಲ್ಲಿ 50,000 10,000 20,000 ಈ ಥರ ಪ್ರಾಫಿಟ್ ಆಗಬೇಕು ನನಗೆ, ಅಂದರೆ ಚೆನ್ನಾಗಿರುತ್ತೆ ಅಂತ. ಸೊ 1 ತಿಂಗಳವರೆಗೂ ನಾವು 30 ಡೇಸು ಒಂದು 3-4 ದಿನ ರೆಸ್ಟ್ ಬಿಟ್ಟು ಕಂಟಿನ್ಯೂಸ್ ಆಗಿ ಜಾಬ್ಗೆ ಹೋದರೆ ನಮಗೆ ಎಷ್ಟು ಪೇಮೆಂಟ್ ಕೊಡ್ತಾರೆ. ಸೊ ಡಿಗ್ರಿ ಮುಗಿದಿರಬೇಕು, ಗ್ರ್ಯಾಜುಯೇಷನ್ ಇರಬೇಕು, ನಿಮ್ಮ ಹತ್ರ ಟ್ಯಾಲೆಂಟ್ ಇರಬೇಕು, ಸೊ ಇಂಟರ್ವ್ಯೂ ಪಾಸ್ ಆಗಬೇಕು, ಸೊ ಎಲ್ಲ ಥರ ನಾಲೆಜ್ ಥ್ರೂಔಟ್ ನಾಲೆಜ್ನ ತೊಗೊಂಡು ನಿಮ್ಗೆ 30,000-40,000 ಒಂದು ಮಂತ್ಲಿ ಸ್ಯಾಲ್ರಿ ಅಂತ ಇರುತ್ತೆ. ಬಟ್ ಇಲ್ಲಿ ಬಂದು ಏನು ಮಾಡ್ತಾ ಇದ್ದಾರೆ, ಸೊ 1,00,000 ರೂಪೀಸ್ ಹಾಕಿ ಡಬಲ್ ಮಾಡಬೇಕು ಒಂದೇ ಮಂತಲ್ಲಿ, ಒಂದೇ 4 ದಿನದಲ್ಲಿ. 1 ಮಂತ್ ದೂರ ಹೋಯ್ತು. ಓಕೆ, 1 ಮಂತಲ್ಲಿ ಡಬಲ್ ಆಗ್ಬೋದು. ಓಕೆ, ಈ ಥರ ಸ್ಟೆಪ್ ಬೈ ಸ್ಟೆಪ್ ಹೋದ್ರೂ ಕೂಡ 1 ಮಂತಲ್ಲಿ ಕ್ಯಾಪಿಟಲ್ ಡಬಲ್ ಆಗ್ಬೋದು. ಬಟ್ ನೀವೇನು ಮಾಡ್ತಾ ಇರ್ತಾರೆ, ನೀವು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮಗೆ ಸ್ವಲ್ಪ ಹೈ ಇರುತ್ತೆ. ಸೊ ಹೈ ಎಕ್ಸ್ಪೆಕ್ಟೇಷನ್ ಇದ್ದಾಗ ಏನಾಗುತ್ತೆ, ಸೊ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಹೈ ಎಕ್ಸ್ಪೆಕ್ಟೇಷನ್ ಇದ್ದಾಗ ಮಾರ್ಕೆಟ್ ಏನು ಮಾಡುತ್ತೆ, ತಗೊಂಡು ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾಲೆಜ್ ಇಲ್ಲ, ಯಾವುದೇ ಥರ ಮಾರ್ಕೆಟ್ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಂದಾಗ ಮ್ಯಾಕ್ಸಿಮಮ್ ಬಿಗಿನಿಂಗ್ ಸ್ಟೇಜ್ ಇದ್ದಾಗ ನೀವು ಕಡಿಮೆ ಕ್ಯಾಪಿಟಲ್ನ ಆ್ಯಡ್ ಮಾಡಿ. ಓಕೆ, ನಾನು 1,00,000 ರೂಪೀಸ್ ಆ್ಯಡ್ ಮಾಡಿದ್ದೇನೆ ಅಂತ ನೀವು 1,00,000 ರೂಪೀಸ್ ಆ್ಯಡ್ ಮಾಡಿ ಟ್ರೇಡ್ ಮಾಡೋದಕ್ಕೆ ಹೋಗಬೇಡಿ. ಸೊ ಬಿ ಕೇರ್ಫುಲ್. ಓಕೆ, ಯಾರನ್ನು ಫಾಲೋ ಮಾಡೋಕ್ಕೆ ಬ್ಲೈಂಡಾಗಿ ಯಾರನ್ನೂ ಫಾಲೋ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಮಾಡ್ತಾ ಇದ್ದೇನೆ ಅಂತಂದರೆ ಸೊ ನನ್ನಿಂದ ಎಕ್ಸ್ಪೀರಿಯನ್ಸ್ ಇರುತ್ತೆ, ನನಗೆ ಗೊತ್ತಿರುತ್ತೆ. ಸೊ ಈ ಥರ ಹಿಂಗಾಗುತ್ತೆ, ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ತೀನಿ. ಸೊ ಈ ಪ್ರಾಪರಾಗಿ ಹೋಗ್ತಾ ಇರ್ತೀವಿ. ಓಕೆ, ಅದೇ ನೀವೇನಾದರೂ 1,00,000 ರೂಪೀಸನ್ನ ಆ್ಯಡ್ ಮಾಡಿದ್ರಿ ಅಂತಂದರೆ ಸೊ ನಿಮಗೆ ಗ್ರಿಡ್ ಕಂಟ್ರೋಲಿಗೆ ಬರಲ್ಲ. ಅವಾಗ 100 ರೂಪೀಸ್ ನಡೆಯುವಂಥ ಒಂದು ಆಪ್ಷನ್ ಪ್ರೀಮಿಯಮನ್ನು ನೀವು 1,000 ಕ್ವಾಂಟಿಟಿ ಕೂಡ ಬೈ ಮಾಡ್ಬೋದು. ಓಕೆ, ಮೈಂಡ್ ಕಂಟ್ರೋಲೇ ಇರಲ್ಲ ಫಸ್ಟ್. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಿಲ್ಲ. 1,00,000 ರೂಪೀಸ್ ನಾನು ಕ್ಯಾಪಿಟಲ್ ಹಾಕಿದ್ದೀನಿ ಅಂತಂದರೆ ಸೊ ಕಂಟಿನ್ಯೂಸ್ ಆಗಿ 8 ಡೇಸ್ ಟ್ರೇಡ್ ಮಾಡಿದ್ರು ಕೂಡ 6% ನಂದು ಇನ್ನೂ ಪ್ಲಸ್ಸಲ್ಲಿದೆ ಅಕೌಂಟ್. ಮೈನಸ್ ಆಗ್ಬೋದು, ನೋ ಪ್ರಾಬ್ಲಮ್, ಕ್ಯಾಲ್ಕುಲೇಟೆಡ್ ಡಿಸ್ಕೌಂಟ್ ತೊಗೋತೀನಿ. ಪೂರ್ತಿ ಮೈನಸ್ ಆಗಿ ಒಂದು 15% 20% ವರೆಗೂ ಮೈನಸ್ ತೋರ್ಸೋಕೆ ಸ್ಟಾರ್ಟ್ ಆಯ್ತು. ಆ ಮಂತನ್ನು ನಾನು ಸ್ವಲ್ಪ ಒಂದು 4 ದಿನ ಬ್ರೇಕ್ ತೊಗೋತೀನಿ.
ಓಕೆ, ಈ ಥರ ಇರುತ್ತೆ. ಟ್ರೇಡಿಂಗ್ ಅಂತಂದರೆ ಈ ಥರ ಹೋಗಬೇಕು. ಈಗ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ 3 ಡೇಸ್ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತಂದರೆ, ಸೊ ನಾನು ಒಂದು ದಿನ ಅಥವಾ 2 ದಿನ ಬ್ರೇಕ್ ತಗೋತೀನಿ. ಅಂದರೆ ಯಾಕಂದರೆ ಸೊ ದ್ಯಾಟ್ ಪರ್ಟಿಕ್ಯುಲರ್ ಅಕೌಂಟಲ್ಲಿ ನನಗೆ ಸೊ ಉದ್ದೇಶ ಏನಿದೆ ನಮ್ಮದು, ಫೈನಲ್ ಆಗಿ ಏನು ಉದ್ದೇಶ ಇದೆ, ಪ್ರಾಫಿಟ್ ಮಾಡಬೇಕು. ಪ್ರಾಫಿಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಸೊ ಮಾರ್ಕೆಟ್ ಎಲ್ಲಿ ಆಪ್ಷನ್ ಕೊಡುತ್ತೆ ಅಲ್ಲಿ ಮಾತ್ರ ಹೋಗಬೇಕು, ಎಲ್ಲಿ ಅಪಾರ್ಚುನಿಟಿ ಕೊಡುತ್ತೆ ಅಲ್ಲಿ ಮಾತ್ರ ಹೋಗಬೇಕು. ಓಕೆ, ಈ ಮಾಡಿ ಕ್ಯಾಂಡಲ್ ಟು ಕ್ಯಾಂಡಲ್ ಬೈ ಮಾಡಿದೆ, ಕ್ಯಾಂಡಲ್ ಟು ಕ್ಯಾಂಡಲ್ ಮೇಲ್ಗಡೆ ಟಾಪಿಗೆ ಬೈ ಮಾಡ್ತೀನಿ, ಕೆಳಗಡೆ ಬಂದು ಸೆಲ್ ಮಾಡ್ತೀನಿ, ಆ ಥರ ಬಾಟಮ್ನ ಕ್ಯಾಪ್ಚರ್ ಮಾಡ್ತೀನಿ, ಟಾಪನ್ನು ಕ್ಯಾಪ್ಚರ್ ಮಾಡ್ತೀನಿ ಅಂತ. ಸೊ ಆ ಥರ ಕಾನ್ಸೆಪ್ಟ್ ಇರಲ್ಲ ಇಲ್ಲಿ. ಮಾರ್ಕೆಟಲ್ಲಿ ಯಾವ ಥರ ಇದೆ ಅಂದರೆ ಡಿಸಿಪ್ಲಿನ್ ಮೇಲೆ ಹೋಗುತ್ತೆ. ಚಾರ್ಟ್ ಎಲ್ರಿಗೂ ಒಂದೇ ಥರ ಚಾರ್ಟ್ ಇರುತ್ತೆ, ಬಟ್ ಡಿಫ್ರೆಂಟ್ ಆಗಿ ರಿಸಲ್ಟ್ ಬರ್ತಾ ಇರುತ್ತೆ. ಸೊ ಸೈಕಾಲಜಿ, ಹ್ಯೂಮನ್ ಸೈಕಾಲಜಿ ಇನ್ವಾಲ್ವ್ಮೆಂಟ್ ಇರುತ್ತೆ ಇದರಲ್ಲಿ. ಓಕೆ, 100% ಎಲ್ಲರೂ ಅದನ್ನೇ ಮಾಡ್ತಾರೆ. ನಾವು ಟ್ರೇಡನ್ನು ಮಾಡ್ತಾ ಇರ್ತೀವಿ, ಪ್ರತಿಯೊಬ್ಬರು ಟ್ರೇಡನ್ನೇ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಪ್ರಾಫಿಟ್ ಆಗಲಿ ಅಂತ ಅವ್ರ ಇಂಟೆನ್ಷನ್ ಇರುತ್ತೆ, ನಾವು ಪ್ರಾಫಿಟ್ ಆಗಲಿ ಅಂತ ನಮ್ಮ ಇಂಟೆನ್ಷನ್ ಇರುತ್ತೆ. ಇಲ್ಲಿ ಬಂದಿರೋದು ನಾವೆಲ್ಲ ಪ್ರಾಫಿಟ್ ಮಾಡೋದಕ್ಕೇನೆ. ಬಟ್ ಉದ್ದೇಶ ಏನಿದೆ, ಎಕ್ಸ್ಪೆಕ್ಟೇಷನ್ ಕಡಿಮೆ ಇಟ್ಕೋಬೇಕು. ಓಕೆ, 10%, 15%, 20%, 25 ROI, 20% ROI ಅಂತಂದ್ರೆ ಎಷ್ಟಾಯ್ತು? ಒಂದು ವರ್ಷಕ್ಕೆ ನೀವು ಬ್ಯಾಂಕಲ್ಲಿ FD ಹಾಕಿದ್ರು ಕೂಡ 6-7% ಕೊಡ್ತಾರೆ. ಓಕೆ, ಸೀನಿಯರ್ ಸಿಟಿಜನ್ ಇದ್ರೆ 7.5 ಕೊಡ್ಬೋದು. ಓಕೆ, ಬಟ್ ನಾವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀವಿ 1 ಮಂತ್ಗೆ 20% ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ 1 ಇಯರಲ್ಲಿ ನಾನು ಆಲ್ಮೋಸ್ಟ್ 6 ಮಂತಲ್ಲಿ ಆಲ್ಮೋಸ್ಟ್ ಕ್ಯಾಪಿಟಲೇ ಡಬಲ್, ಆ ಥರ ಥಿಂಕ್ ಮಾಡ್ತಾ ಇದ್ದೀನಿ. 5 ಮಂತ್ಸಲ್ಲಿ ಕ್ಯಾಪಿಟಲ್ ಡಬಲ್ ಆಗಬೇಕು, ಆ ಥರ ಯೋಚನೆ ಮಾಡ್ತಾ ಇದೀವಿ. ಓಕೆ, ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. 6-7% ಮ್ಯಾಕ್ಸಿಮಮ್. ಸಪೋಸ್ ಏನಾದರೂ ನಿಮ್ಮ ಹತ್ರ 1 crore, 2 crore, 3 crore, 10 crore ಈ ಥರ ಇತ್ತು ಅಂತಂದರೆ, ಸೊ ಪರ್ಸೆಂಟೇಜ್ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ. ಓಕೆ, 1 crore rupees ನಿಮ್ಮ ಹತ್ರ ಇತ್ತು ಅಂತಂದರೆ, ಸೊ ಒಂದು 5 ಮಂತಲ್ಲಿ ಸೊ ಮತ್ತೆ 1 ಕೋಟಿ ನೀವು ಅರ್ನ್ ಮಾಡ್ಬಿಡ್ತೀರಾ ದುಡ್ಡನ್ನ. ಸೊ ಅದನ್ನ ಥಿಂಕ್ ಮಾಡಿ. ಓಕೆ, ಪರ್ಸೆಂಟ್ಸ್ 10,000 ಇದ್ರು ಅಷ್ಟೇ, 1,00,000 ಇದ್ರು ಅಷ್ಟೇ, 1 ಕೋಟಿ ಇದ್ರು ಅಷ್ಟೇ. ಪರ್ಸೆಂಟೇಜ್ ಈಸ್ ಎ ಪರ್ಸೆಂಟೇಜ್. ಓಕೆ, ರಿಸ್ಕ್ನ ಎಷ್ಟು ತಗೋಬೇಕು ಅಷ್ಟೇ ತಗೊಳ್ಬೇಕು. ಓಕೆ, ಈ 1 crore rupees ನನ್ನ ಅಕೌಂಟಲ್ಲಿ ಇತ್ತು ಅಂದರೆ ನಾನು ಮ್ಯಾಕ್ಸಿಮಮ್ ಎಷ್ಟು ತೊಗೊಂತಿದ್ರೆ 3 to 4 5% ರಿಸ್ಕನ್ನ ತೊಗೊಂಡ್ರೆ 5 lakh rupees ರಿಸ್ಕ್ ಅಂದರೆ ತಗೋತಿದ್ದೆ. ಸೊ ನಾನು 5 to 6, 7 lakh, 8 lakh rupees ಈ ಥರ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ದಿಸ್ ಇಸ್ ರಿಸ್ಕ್ ಆ್ಯಂಡ್ ರಿವಾರ್ಡ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಈ ಥರ ಇರುತ್ತೆ. ಸೊ ಆಪ್ಷನ್ ಟ್ರೇಡಿಂಗಲ್ಲಿ ಪರ್ಟಿಕ್ಯುಲರ್ ಆಗಿ. ಓಕೆ, ಸಪೋಸ್ ನೀವೇನಾದರೂ ಪೂರ್ತಿ ಹೆವಿ ಇದು ಭಾಳ ಅತಿ ಆಯಿತು. ಸೊ 5 to 4%, 5% ಅಂದರೆ ಭಾಳ ಆಯಿತು. ಓಕೆ, 1.5, 1% ಅಥವಾ ಕ್ಯಾಪಿಟಲ್ ಜಾಸ್ತಿ 10 lakh rupees ಪ್ಲಸ್ ನಿಮ್ಮದು 1 crore rupees ಪ್ಲಸ್ ನಿಮ್ದು ಏನಾದರೂ ಕ್ಯಾಪಿಟಲ್ ಹೋಯಿತು ಅಂತಂದರೆ, ಅವಾಗ ರಿಸ್ಕ್ ಆಟೋಮೆಟಿಕ್ಕಾಗಿ ರಿಡ್ಯೂಸ್ ಮಾಡಬೇಕಾಗುತ್ತೆ. ಅಂದರೆ 1% ಅಥವಾ 1.5% ಈ ಥರ ರಿಸ್ಕನ್ನು ತಗೋಬೇಕಾಗುತ್ತೆ. ಸಪೋಸ್ ನಿಮ್ಮ ಹತ್ರ 10 crore rupees ಇತ್ತು ಅಂತಂದರೆ, ರಿಸ್ಕನ್ನು ನೀವು 4% ಹಾಕಿದ್ರಿ ಅಂತಂದರೆ, ಸೊ ಆಲ್ಮೋಸ್ಟ್ 50 lakh rupees ರಿಸ್ಕ್ ತಗೋಬೇಕಾಗುತ್ತೆ ಪರ್ ಟ್ರೇಡ್ಗೆ. ಓಕೆ, ನೀವು ಕಡಿಮೆ ಅಮೌಂಟಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕಡಿಮೆ ಅನಿಸುತ್ತೆ. ಓಕೆ, ಈಗ 1 lakh rupeesಗೆ ಅದನ್ನೇ ನೀವು 5% ಮಾಡಿದ್ರೆ ಅಂತಂದರೆ ಜಸ್ಟ್ 5,000 rupees ರಿಸ್ಕ್ ಅನ್ಸುತ್ತೆ. ಏನು ದೊಡ್ಡದು ಅನ್ಸಲ್ಲ ನಿಮಗೆ. ಓಕೆ, 5% ದೊಡ್ಡದು ಅನ್ಸಲ್ಲ. ಅದನ್ನೇ ನೀವು 10 crore ಕಂಪೇರ್ ಮಾಡಿ. 10 crore ಕಂಪೇರ್ ಮಾಡಿದ್ರೆ, ಸೊ ಪರ್ಸೆಂಟೇಜ್ ವೈಸ್ ನಾವು ರಿಸ್ಕನ್ನು ತಗೋಬೇಕು, ಪರ್ಸೆಂಟೇಜ್ ವೈಸ್ ರಿವಾರ್ಡನ್ನು ತಗೋಬೇಕು. ಓಕೆ, ಸೊ 1 ಇಯರ್ಗೆ ನಾವು ಆಲ್ಮೋಸ್ಟ್ 10 crore ತಗೊಂಡು ಹೋಗ್ತಾ ಇದೀವಿ ಅಂತಂದಾಗ, ಸೊ ಆ ಥರ ರಿಸ್ಕ್ ರಿವಾರ್ಡ್ ತಗೊಂಡು ಹೋದರೆ, ಸೊ 5 ಮಂತಲ್ಲಿ 10 crore ಇದು 20 crore ಆಗಿಬಿಡುತ್ತೆ. 20 crore ಇದ್ದಿದ್ದು ಮತ್ತೆ ನೆಕ್ಸ್ಟ್ 5 ಮಂತಲ್ಲಿ 40 crore. ಅಂದರೆ ಒಂದೇ ವರ್ಷದಲ್ಲಿ 10 ಕೋಟಿ ಇರೋದು 40 ಕೋಟಿ ರೂಪಾಯಿ ಆಗಿಬಿಡುತ್ತೆ ದುಡ್ಡು. ಸೊ ಈ ಟ್ರೇಡಿಂಗಲ್ಲಿ ಕೂತ್ಕೊಂಡು ಅಷ್ಟು ಪರ್ಸೆಂಟೇಜನ್ನು ನಾವು ಗೇನ್ ಮಾಡೋದು, ಅಷ್ಟು ರಿಸ್ಕ್ ತಗೊಳ್ಳೋದು ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಬಟ್ 1 lakh 2 lakh ಇತ್ತು ಅಂತಂದರೆ, ಸೊ 3%, 4% ರಿಸ್ಕನ್ನು ತಗೋಬಹುದು. ಬಟ್ ತುಂಬಾ ಅತಿ ಆಯ್ತದು. ಓಕೆ, ಬಟ್ ನೋಡೋಣ. ಓಕೆ, ಸೀರೀಸನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಓಕೆ, ಕ್ಯಾಲ್ಕುಲೇಷನ್ ಮಾಡಿದೆ, ಈ ಥರ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಯಾರಿಗಾದ್ರೂ ನಾನು ಫೋನ್ ಮಾಡಿ, ಸರ್ ನಿಮ್ದು ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಪರ್ ಮಂತ್ ಅಂತಂದರೆ, ಸೊ 50,000 ಇದೆ ಸರ್ ನಂದು, 1 lakh rupees ಆ್ಯಡ್ ಮಾಡ್ತೀನಿ, 50,000 ಎಕ್ಸ್ಪೆಕ್ಟೇಷನ್ ಇದೆ ನಂದು ಅಂತ. 50,000 rupees ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ 1 ಮಂತ್ಗೆ, 1 lakh rupees ಕ್ಯಾಪಿಟಲ್ ಆ್ಯಡ್ ಮಾಡಿದ್ದಾರೆ. ಸೊ ಯಾರೋ 100 crore ಹಾಕುವಂತಿದ್ದಾರೆ ಪ್ರಭು ಅವರು, 1% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. 100 crore ರೂಪಾಯಿಗೆ 1 crore rupees ಬಂದರೆ ಸಾಕು ನನಗೆ, ಅದು 1 ಇಯರ್ಗೆ. ಓಕೆ, ಸಾರಿ, 100 crore ಹಾಕಿ ಸೊ 1% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದು ಒಂದು ಟ್ರೇಡ್ಗೆ, ಒಂದು ಟ್ರೇಡ್ ಅಥವಾ 1 ವೀಕ್ 1%, 1 ಮಂತ್ಗೆ 1% ಬಂದರೆ ಸಾಕು ಅವ್ರಿಗೆ, 1.5% ಬಂದರೆ ಸಾಕು, 1.5 ಕೋಟಿ ಆಗುತ್ತೆ ದುಡ್ಡು. ಸೊ ಈ ಥರ ಕ್ಯಾಲ್ಕುಲೇಷನ್ ಪರ್ಸೆಂಟೇಜ್ ವೈಸ್ ಇರುತ್ತೆ. ಓಕೆ, ನಿಮ್ಮ ಹತ್ರ 1 ಲಕ್ಷ ಕ್ಯಾಪಿಟಲ್ ಇದೆ ಅಂದ್ರೆ ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದಾಗ 1 ಲಕ್ಷ ರೂಪಾಯಿ ಅಷ್ಟು ಹಾಕೋದಕ್ಕೆ ಹೋಗ್ಬಿಡಿ. ಜಸ್ಟ್ ಒಂದು 20,000, 30,000 ಹಾಕಿ ಒಂದು ಲಾಟಿಂದ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪ್ರಾಪರ್ ಆಗಿ ಒಂದು ಡೈಗ್ರಾಮ್ ಅರ್ಥ ಆಗುತ್ತೆ ನಿಮಗೆ. ಟ್ರೇಡಿಂಗ್ ಪೂರ್ತಿ ಕ್ಲಿಯರ್ ಆಗಿ ಡೈಗ್ರಾಮ್ ಅರ್ಥ ಆಗುತ್ತೆ. ಸೊ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀವು ಮತ್ತೆ ಒಂದು ಲಾಟನ್ನು ಆ್ಯಡ್ ಮಾಡ್ತಾ ಈ ಥರ ಬಂದ್ರಿ ಅಂತಂದರೆ, ಸೊ ಟ್ರೇಡಿಂಗ್ ಈಸಿ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ 100, 400, 500, 1000 ಕ್ವಾಂಟಿಟಿ ಈ ಥರ ಇಮಿಡಿಯೇಟ್ ಆಗಿ ನೀವು ಕ್ವಾಂಟಿಟಿನ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರಿ ಅಂತಾರೆ, ಸೊ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಸೊ ಮಾರ್ಕೆಟ್ ಅಂದರೆ ಈ ಥರ ಇರುತ್ತೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಎಕ್ಸ್ಪೆಕ್ಟೇಷನು ಕಡಿಮೆ ಇರಬೇಕು. ಓಕೆ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಸೊ ಈ ಥರ ರೀತಿಯಾಗಿ ಹೇಳಿದ್ರೆ, ಸೊ ನೋಡೋಣ ಮಾರ್ಕೆಟ್ ಓಪನ್ ಆಗ್ತಿದೆ ಯಾವ ಥರ ಬರುತ್ತೆ ಅಂತ. ಓಕೆ, 5 ಮಿನಿಟಲ್ಲಿ ಕ್ಲೋಸ್ ಆಗಿದೆ ಬ್ಯಾಂಕ್ ನಿಫ್ಟಿ, ರೈಟ್? ಇಟ್ಸ್ ನಿಫ್ಟಿ ಡೂಯಿಂಗ್ ಓಕೆ. ಐ ವಿಲ್ ಆ್ಯಡ್ ಪೋರ್ಷನ್ಸ್. ಸರಿ, ಮೇಲ್ಗಡೆ ಪ್ರೀಮಿಯಂ. ವೇಟ್ ಬರಲಿ ರೀ, ಕೆಳಗಡೆ ಬರಲಿ ರೀ, ಬೇಡ. ಓಕೆ, ಸೊ ಮೇಲ್ಗಡೆ ಸಿಕ್ಬಿಡ್ತೀವಿ ಪ್ರೀಮಿಯಮು, ಹೋದ್ರೆ ಹೋಗಲಿ, ನೋ ಪ್ರಾಬ್ಲಮ್. T-Bonds SL ಓಕೆ ಬಂದಿತ್ತು, ಬಟ್ ಏನಾರು
ಎಷ್ಟು ಸ್ಪೀಡ್ ಎಕ್ಸಿಕ್ಯೂಷನ್ ಮಾಡಬೇಕು ಪ್ರಭು ಇಲ್ಲಿ, ಅರ್ಥನೇ ಆಗಲ್ಲ. ಓಕೆ, ಜಸ್ಟ್ 606ಗೆ ಎಂಟ್ರಿ ಸಿಕ್ಕಿದೆ ನಮಗೆ. 606 ಬೇಡ, ಸೊ 600 ಆಸ್ಪಾಸ್ ಬರಲಿ, ವಿಲ್ ಟೇಕ್ ಎಂಟ್ರಿ. ಓಕೆ, ಜಸ್ಟ್ ಪೊಸಿಷನ್ 170 ರುಪೀಸ್ ಆ್ಯಡ್ ಆಯಿತು, ಸೊ ಎಕ್ಸಿಟ್ ಆದ. ಸೊ ಆಲ್ಮೋಸ್ಟ್ ತುಂಬಾ ಬರಲಿ. ಓಕೆ, 600 ಆಸ್ಪಾಸ್ ಬರಲಿ, ವಿಲ್ ಆ್ಯಡ್ ಪೊಸಿಷನ್. 604 ಬಂದಿತ್ತು. ಓಕೆ, ಎಸ್ ಎಸ್ ಎಸ್, ನೈಸ್ ಸೆಟ್. ಯಾರು ಮತ್ತು ಅಲ್ಲಿ ಹೋಗಿ ಸಿಕ್ತು. 602, 603, 59 ಇರೋದಲ್ಲೆಲ್ಲ ಮೇಲೆ ಹೋಗಿ ಸಿಕ್ತು. ಎಲ್ಲಿ ಇರುತ್ತೆ 50 ಪಾಯಿಂಟ್ಸ್. ಓಕೆ, ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನಮಗೆ 6500 SL ಪ್ಲ್ಯಾನ್ ಮಾಡೋಣ. ಅದಾದಮೇಲೆ 1:1 ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ವೆಲ್ ಪ್ಲ್ಯಾನ್ ಅಟ್ಲೀಸ್ಟ್ ಒಂದು 50 ಪಾಯಿಂಟ್ಸಿಗೆ ಒಂದು ಲೈನ್ ಡ್ರಾ ಮಾಡ್ತೀನಿ. 1:1 1900 700 ತೋರಿಸ್ತಿದೆ ಪೊಸಿಷನ್. ಓಕೆ, ವಿಲ್ ಸಿ 120 ಕ್ವಾಂಟಿಟಿಯಿಂದ ಬ್ಯಾಂಕ್ ನಿಫ್ಟಿನಲ್ಲಿ ಎಂಟ್ರಿ ತೊಗೊಂಡಿದ್ದೀನಿ. ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಆಗಿದೆ. ಸೊ 1:1 ಬರಲಿ, ವಿಲ್ ಮ್ಯಾನೇಜ್ ಟ್ರೇಡ್. 1:1 ಬಂತು ಅಂತಂದರೆ ನೋಡೋಣ. ಸೊ ಪೊಟೆನ್ಷಿಯಲ್ ಇದೆ ಡೌನ್ ಸೈಡ್ಗೆ. ಇದು ನಿಫ್ಟಿ ಏನಾದರೂ ಡೌನ್ಗೆ ಬ್ರೇಕ್ ಆಯಿತು ಅಂದರೆ ಮೇ ಬಿ ಡೌನ್ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಲ್ ಸಿ ಈಗ 500 ಪ್ಲಸ್ ನಡೀತಾ ಇದೆ ಪೊಸಿಷನ್. ನಿಫ್ಟಿನಲ್ಲಿ ತೊಗೊಂಡಿಲ್ಲ, ಬ್ಯಾಂಕ್ ನಿಫ್ಟಿನಲ್ಲಿ ತೊಗೊಂಡಿದ್ದೀನಿ. ಓಕೆ, 5 ಮಿನಿಟಲ್ಲಿ ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಆಗಿದೆ ಡೌನ್ ಸೈಡ್ಗೆ ಬ್ಯಾಂಕ್ ನಿಫ್ಟಿ. ಓಕೆ, ದಿಸ್ ಇಸ್ ದ ಸ್ಟ್ಯಾಟಸ್. ಸಪೋಸ್ ಏನಾದ್ರು ಬೈಯಿಂಗ್ ಬಂದರೆ SL ಹಿಟ್ ಆಗುತ್ತೆ, ನೋ ಪ್ರಾಬ್ಲಮ್, ಹಿಟ್ ಆಗಲಿ, SL ಕೊಡೋಣ. ಸೊ ಟಾರ್ಗೆಟ್ ಬಂದರೆ ಟಾರ್ಗೆಟ್ ತೊಗೊಳ್ಳೋಣ. 50 ಪಾಯಿಂಟ್ಸ್ 51 ಪಾಯಿಂಟ್ಸ್ ಇದೆ ಟಾರ್ಗೆಟು, ಸ್ಟಾಪ್ ಲಾಸು. ಸೊ ಮ್ಯಾನೇಜ್ ಮಾಡೋಣ 1:1 ಅಥವಾ 1:1.5 ಏನು ಬರುತ್ತೆ ನೋಡೋಣ ಟ್ರೇಡು. ಓಕೆ, ಡೌನ್ ಸೈಡಿಗೆ ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದು ಮಾರ್ಕೆಟ್ ಇವತ್ತು ಫಾಲ್ ಆಗುತ್ತೆ ಅಂತ. ಓಕೆ, ಅಕಾರ್ಡಿಂಗ್ ಟು ಅನಲೈಸಿಸ್ ನೋಡೋಣ. ಇಲ್ಲಿಂದ ಏನೋ ಬೈಯಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಬೈಯಿಂಗ್ ಬರುತ್ತೆ. ಓಕೆ, ಆಲ್ಮೋಸ್ಟ್ ಇಲ್ಲಿ ದಿಸ್ ಸಪೋರ್ಟ್ ಆಲ್ಸೋ ಬ್ರೇಕ್ಡ್. ಓಕೆ, ನೋಡೋಣ ಏನಾಗುತ್ತೆ ಅಂತ. ಈ ಸಪೋರ್ಟ್ವರೆಗೂ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ವಿಲ್ ಸಿ ಟಾರ್ಗೆಟ್ ಆರ್ ಸ್ಟಾಪ್ ಲಾಸ್ ವಾಟ್ ಎವರ್ ಇಟ್ ಈಸ್. ಟ್ರೇಡ್ ತೊಗೊಂಡಿದ್ದೀನಿ, ನೋಡೋಣ ಏನಾಗುತ್ತೆ. ಓಕೆ, ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ, ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಸೊ ಪೀಸ್ ಪೊಸಿಷನ್ ಇಸ್ 129, 195, 15 ರುಪೀಸ್ ಈ ಥರ ಪ್ರಾಫಿಟ್ ಲಾಸ್ ನಡೀತಾ ಇದೆ. ಅಷ್ಟು ಪ್ರೀತಿನ ನಮ್ಮ ಮೇಲೆ ಬಾಸ್ ನಿಮಗೆ. ಉಳಿಸ್ಬೇಡಿ. ಓಕೆ, ಉಳಿಸ್ಬೇಡಿ, ಹೊಡಿ 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 ಹೊಡೆದು ಬಿಡು. ಓಕೆ, ಎಸ್ ಹೀಟ್ ಆಯಿತು SL, ಗುಡ್. ಓಕೆ, SL ಹೀಟ್ ಆಗಿದೆ 6600, 6500 ಇತ್ತು, 6600 ಆಗಿದೆ. ಸೊ ಈಗ ಅಕೌಂಟು -ಅಲ್ಲಿ ಬಂತು. ಓಕೆ, 99,335, ಆಲ್ಮೋಸ್ಟು 13% ROI ಇಲ್ಲಿದ್ದ ಅಕೌಂಟು 99,335 ಬಂತು. ಸೊ ಓಕೆ, ಡನ್ ಫಾರ್ ದ ಡೇ ಗೆಳೆಯರೆ. ಸೊ ಇದಾಗಿರುತ್ತೆ ಇವತ್ತಿಂದ ಟ್ರೇಡು. ಓಕೆ, ಇನ್ಸೈಡ್ ಕ್ಯಾಂಡಲು ಬ್ಯಾಂಕ್ ನಿಫ್ಟಿ ತಗೊಂಡಿರ್ತೀನಿ. ಸೊ ಸ್ಟಾಪ್ ಲಾಸ್ ಹಿಟ್ ಮಾಡುತ್ತೆ. ಓಕೆ, ಲಾಸ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಓಕೆ.